ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಂದರೆ ಮುಂದೆ ಬರುವಂತಹ TET ಪರೀಕ್ಷೆಗೆ ಸಂಬಂಧಿಸಿದಂತೆ ಸೈಕಾಲಜಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ತರಗತಿ ಖಂಡಿತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಮನೋವಿಜ್ಞಾನದ ಸೈಕೋ ಮತ್ತು ಲೋಗೋಸ್ ಎಂಬ ಈ ಪದವು ಈ ಭಾಷೆಯಿಂದ ಬಂದಿದೆ. ಸೊ ಮನೋವಿಜ್ಞಾನ ಎಂಬ ಪದವು ಯಾವ ಭಾಷೆಯ ಪದಗಳಿಂದ ಬಂದಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಇಂಗ್ಲೀಷ್, ಲ್ಯಾಟಿನ್, ಟರ್ಕಿ ಹಾಗೂ ಗ್ರೀಕ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ, ಗ್ರೀಕ್. ಸೊ ಮನೋವಿಜ್ಞಾನದ ಸೈಕೆ ಮತ್ತು ಲೋಗೋಸ್ ಎಂಬ ಈ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಸೊ ಸೈಕೆ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ. ಸೊ ಆತ್ಮದ ಅಧ್ಯಯನವೇ ಮನೋವಿಜ್ಞಾನವಾಗಿದೆ. ಸೊ ಪದಗಳ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನವು ಆತ್ಮದ ಅಧ್ಯಯನವಾಗಿದೆ. ಸೊ ಇವೆರಡು ಪದಗಳು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ: ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು? ಸೊ ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕೆಂಟ್, ಸಿಗ್ಮಂಡ್ ಫ್ರಾಯ್ಡ್, ಪಿಚ್ನರ್ ಹಾಗೂ ವ್ಯಾಟ್ಸನ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ, ಕೆಂಟ್. ಸೊ ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಹೇಳಿದಂತಹ ಮನೋವಿಜ್ಞಾನಿ ಅಥವಾ ವಿರೋಧಿಸಿದಂತಹ ಮನೋವಿಜ್ಞಾನಿ ಯಾರು ಅಂದರೆ ಕೆಂಟ್. ನೆಕ್ಸ್ಟು ಮೂರನೇ ಪ್ರಶ್ನೆ: ಶೈಕ್ಷಣಿಕ ಮನೋವಿಜ್ಞಾನವು ಒಂದು. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಭೌತ ವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಮನೋವಿಜ್ಞಾನದ ಅನ್ವಯದ ಶಾಖೆ ಹಾಗೂ ಜ್ಞಾನ ವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3, ಮನೋವಿಜ್ಞಾನದ ಅನ್ವಯದ ಶಾಖೆ. ಸೊ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಅನ್ವಯಕ ಶಾಖೆಯಾಗಿದೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ: ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು? ಸೊ ಮನೋವಿಜ್ಞಾನದ ಅರ್ಥ ಹರಿದು ಬಂದಂತಹ ದಾರಿಯ ಸರಿಯಾದ ಕ್ರಮ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಆತ್ಮ, ಪ್ರಜ್ಞೆ, ಮನಸ್ಸು, ವರ್ತನೆ. ಮೊದಲನೇದಾಗಿ ಆತ್ಮ, ಸೊ ಎರಡನೇದಾಗಿ ಮನಸ್ಸು, ಮೂರನೇದಾಗಿ ಪ್ರಜ್ಞೆ ಹಾಗೂ ನಾಲ್ಕನೇದಾಗಿ ವರ್ತನೆ. ಸೊ ಮನೋವಿಜ್ಞಾನವು ಹರಿದು ಬಂದಂತಹ ದಾರಿ ನೋಡೋದಾದರೆ ಸೊ ಮನೋವಿಜ್ಞಾನ ಮೊದಲು ಆತ್ಮದ ಕುರಿತು ಅಧ್ಯಯನ ಮಾಡ್ತಾ ಇತ್ತು, ನೆಕ್ಸ್ಟು ಮನಸ್ಸಿನ ಕುರಿತು ಅಧ್ಯಯನ ಮಾಡ್ತಾ ಇತ್ತು, ಅದರ ನೆಕ್ಸ್ಟು ಪ್ರಜ್ಞೆಯ ಕುರಿತು ಅಧ್ಯಯನ ಮಾಡ್ತಾ ಇತ್ತು. ಈಗ ಪ್ರೆಸೆಂಟಾಗಿ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ. ಸೊ ಮನೋವಿಜ್ಞಾನವು ಮೊಟ್ಟ ಮೊದಲು ಆತ್ಮದ ಕುರಿತು ಅಧ್ಯಯನ ಮಾಡ್ತಾ ಇತ್ತು, ಈಗ ಪ್ರೆಸೆಂಟಾಗಿ ವರ್ತನೆ ಕುರಿತು ಅಧ್ಯಯನ ಮಾಡುವಂತಹ ಶಾಖೆಯೇ ಮನೋವಿಜ್ಞಾನವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟು ಐದನೇ ಪ್ರಶ್ನೆ: ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ಮನೋವಿಜ್ಞಾನಿ ಯಾರು? ಸೊ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ವ್ಯಕ್ತಿ ಯಾರು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವುಡ್ವರ್ತ್. ಸೊ ವುಡ್ವರ್ತ್ ಅನ್ನುವಂತಹ ಮನೋವಿಜ್ಞಾನಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾನೆ. ಸೊ ಈ ಆಯ್ಕೆಗಳಲ್ಲಿ ವುಡ್ವರ್ತ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವುಡ್ವರ್ತ್. ಸೊ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ವ್ಯಕ್ತಿ ವುಡ್ವರ್ತ್. ನೆಕ್ಸ್ಟು ಆರನೇ ಪ್ರಶ್ನೆ: ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಸಾಮಾನ್ಯ ಮನೋವಿಜ್ಞಾನ, ಅಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವರ್ತನ ಮನೋವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3, ಸಾಮಾಜಿಕ ಮನೋವಿಜ್ಞಾನ. ಸೊ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂತಹ ಶಾಖೆಯೇ ಸಾಮಾಜಿಕ ಮನೋವಿಜ್ಞಾನವಾಗುತ್ತೆ. ಯಾಕಂದರೆ ಇದು ನಡೆಯೋದು ಸಮಾಜದಲ್ಲಿ. ನೆಕ್ಸ್ಟ್ 7ನೇ ಪ್ರಶ್ನೆ: ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು
ತಿಳಿಸುವಂತಹ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ಸೊ ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವಂತಹ ಶಾಸ್ತ್ರವೇ ಮನೋವಿಜ್ಞಾನ ಎಂದು ತಿಳಿಸಿದಂತಹ ವ್ಯಕ್ತಿ ಯಾರು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ವೀರಪ್ಪ, ಮ್ಯಾಕ್ ಡೂಗಲ್, ಕ್ರೋ ಮತ್ತು ಕ್ರೋ ಥಾಂಡೈಕ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಕ್ರೋ ಮತ್ತು ಕ್ರೋ. ಸೊ ಈ ಕ್ರೋ ಮತ್ತು ಕ್ರೋ ಅನ್ನುವವರು ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವಂತಹ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವೆಂದರೆ? ಸೊ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವೆಂದರೆ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ತನ್ನನ್ನು ಅರಿಯಲು, ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿ ಅಳವಡಿಸಿಕೊಳ್ಳಲು, ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಲು, ಮೇಲಿನ ಎಲ್ಲವೂ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಅವಶ್ಯಕವಾಗಿದೆ. ಯಾವ ಕಾರಣದಿಂದ ಅಂದರೆ ತನ್ನನ್ನು ಅರಿಯಲು ಕೂಡ ಅವಶ್ಯಕ, ಪಠ್ಯಕ್ರಮ ಮತ್ತು ಬೋಧನಾ ಪದ್ಧತಿ ಅಳವಡಿಸಿಕೊಳ್ಳಲು ಅವಶ್ಯಕ, ಹಾಗೂ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕನಿಗೆ ಅವಶ್ಯಕವಾಗಿದೆ. ನೆಕ್ಸ್ಟು 9ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆ ಇದಾಗಿದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆಯೇ ಇದಾಗಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣ, ಪಠ್ಯ ಕೇಂದ್ರಿತ ಶಿಕ್ಷಣ ಯಾವುದೂ ಅಲ್ಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಶಿಶು ಕೇಂದ್ರಿತ ಶಿಕ್ಷಣ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆ ಯಾವುದಾಗಿದೆ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಅವರ ವರ್ತನೆ, ವೈಪರೀತ್ಯ ಹಾಗೂ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಸಾಮಾನ್ಯ ಮನೋವಿಜ್ಞಾನ, ಅಸಾಮಾನ್ಯ ಮನೋವಿಜ್ಞಾನ, ಮಾನಸಿಕ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಅಸಾಮಾನ್ಯ ಮನೋವಿಜ್ಞಾನ. ಸೊ ಮಾನಸಿಕ ರೋಗಗಳಿಂದ ಬಳಲುತ್ತಿರುವಂತಹವರ ವರ್ತನೆಯನ್ನು ತಿಳಿಯಲು ಅಭ್ಯಾಸ ಮಾಡುವಂತಹ ಮನೋವಿಜ್ಞಾನದ ಶಾಖೆ ಯಾವುದು ಅಂದರೆ ಅದುವೇ ಅಸಾಮಾನ್ಯ ಮನೋವಿಜ್ಞಾನ. ನೆಕ್ಸ್ಟ್ 11ನೇ ಪ್ರಶ್ನೆ, ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ವಿಫಲವಾದ ಶಿಕ್ಷಕ ಮಾಡಬೇಕಾಗಿರುವುದು? ಸೊ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ವಿಫಲವಾದಂತಹ ಶಿಕ್ಷಕರು ಮಾಡಬೇಕಾಗಿರುವುದು. ಸೊ ಆಪ್ಷನ್ಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕುವುದು, ತನ್ನ ಹುದ್ದೆಗೆ ರಾಜೀನಾಮೆ ನೀಡುವುದು, ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸುವುದು, ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ತನ್ನ ಬೋಧನಾ ವಿಧಾನಗಳನ್ನು ಬದಲಾಯಿಸುವುದು. ಸೊ ತರಗತಿಯಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯುವಂತಹ ಕ್ರಿಯೆಯಲ್ಲಿ ವಿಫಲವಾದಾಗ ಶಿಕ್ಷಕರು ಯಾವ ಕ್ರಿಯೆಯನ್ನು ಮಾಡಬೇಕು ಅಂದರೆ ತಮ್ಮ ಬೋಧನಾ ವಿಧಾನವನ್ನು ಬದಲಾಯಿಸಿಕೊಂಡು ಬೋಧನೆ ಮಾಡಬೇಕು. ನೆಕ್ಸ್ಟ್ 12ನೇ ಪ್ರಶ್ನೆ, ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದಂತಹ ನಿರ್ಣಯ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಅವರನ್ನು ತರಗತಿಯಿಂದ ಹೊರಹಾಕುವುದು, ಶಿಕ್ಷಕರು ಹಿಂಭಾಗದಲ್ಲೇ ನಿಂತು ಪಾಠ ಮಾಡುವುದು, ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು, ದೈಹಿಕ ಶಿಕ್ಷೆ ನೀಡುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು. ಸೊ ಶಿಕ್ಷಕರು ಪಾಠ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದಿನ ಬೆಂಚಿನಲ್ಲಿ ಕೂತಂತಹ ವಿದ್ಯಾರ್ಥಿಗಳು ಅನಾವಶ್ಯಕವಾಗಿ ಮಾತುಗಾರಿಕೆಯಲ್ಲಿ ತೊಡಗಿದಾಗ ಶಿಕ್ಷಕರು ಅವರನ್ನು ಕರೆಸಿ ಮುಂದಿನ ಬೆಂಚಿನಲ್ಲಿ ಕೂರಿಸಿ ಪಾಠ ಬೋಧನೆಯನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟು 13ನೇ ಪ್ರಶ್ನೆ, ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ. ಸೊ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ. ಸೊ ಆಪ್ಷನ್ 1 ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಅರಿಯುವುದು. ಇನ್ನು ಎರಡನೇದಾಗಿ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು.
ಮೂರನೇದಾಗಿ ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು, ನಾಲ್ಕನೇದು ಮೇಲಿನ ಎಲ್ಲವೂ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ. ಸೊ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವೇನಾಗಿರಬೇಕು ಅಂದರೆ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಅರಿತಿರಬೇಕು, ನೆಕ್ಸ್ಟ್ ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಹಾಗೂ ಬೋಧನಾ ವಿಷಯದ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು. ಸೊ ಇವೆಲ್ಲವೂ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದಂತಹ ಕಾರ್ಯ ಇದಾಗಿದೆ. ಸೊ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು, ಆಪ್ಷನ್ 2 ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು, ಆಪ್ಷನ್ 3 ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು, ಆಪ್ಷನ್ 4 ತರಗತಿಯಿಂದ ಹೊರಹಾಕುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ವಿದ್ಯಾರ್ಥಿಗಳ ಆಸಕ್ತಿ ಹಾಗೂ ಅವರ ಅಗತ್ಯಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಸೊ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದಂತಹ ಕಾರ್ಯಗಳು ಯಾವುವು ಅಂದರೆ ವಿದ್ಯಾರ್ಥಿಗಳ ಅಗತ್ಯಗೆ ಹಾಗೂ ಆಸಕ್ತಿಗೆ ಅನುಗುಣವಾಗಿ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆ ಪ್ರಾರಂಭಿಸಿದವರು. ಸೊ ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆ ಆರಂಭಿಸಿದವರು ಯಾರು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಥಾರ್ನ್ಡೈಕ್, ಕ್ರೋ ಮತ್ತು ಕ್ರೋ, ಪೆಸ್ಟಾಲಜಿ, ವ್ಯಾಟ್ಸನ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪೆಸ್ಟಾಲಜಿ. ಸೊ ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಪೆಸ್ಟಾಲಜಿ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ 15 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಇದರ ಮುಂದಿನ ಭಾಗದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ನನ್ನ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರಿ. ಸೊ ನಿಮ್ಮೆಲ್ಲರ ಸಪೋರ್ಟು ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ.